ದ ಇವೆಂಟ್ ಎ ಬಟ್ ನಾಟ್ ಬಿ ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿತು ಅಂತ ಹೇಳಿದ್ರೆ ಎಲ್ಲಿರಬೇಕು ಆದರೆ ಬಿ ಎಲ್ ಬೇಡ ಅಂತ ಹೇಳ್ದಂಗೆ ಲೆಕ್ಕ. ಎ ಬಟ್ ನಾಟ್ ಬಿ ರೆಫರ್ಸ್ ಟು ಸೆಟ್ ಆಫ್ ಔಟ್ಕಮ್ಸ್ ವೇರ್ ಎ ಹ್ಯಾಪನ್ಸ್ ಬಟ್ ಬಿ ಡಸ್ ನಾಟ್. ಮ್ಯಾಥಮೆಟಿಕಲಿ ಹೇಗೆ ಕಾಣುತ್ತಿದ್ದೋ ಎ ಬಟ್ ನಾಟ್ ಬಿ ಅಂತ ಹೇಳಿದ್ರೆ ಎ ಮೈನಸ್ ಬಿ ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ವುಡ್ ಬಿ ಎ ಇಂಟರ್ಸೆಕ್ಷನ್ ಬಿ, ಸರಿನಾ? ಅಲ್ಲ, ಇಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳೋದು, ನಾಟ್ ಇನ್ ಬಿ ಅಂತ ಹೇಳ್ದಂಗೆ. ಯಾವುದು ಎಗೆ ಬಿಲಾಂಗ್ ಹಂಗೆ ಆಗುತ್ತೆ ಆದರೆ ಬಿ ಅಲ್ಲಿ ಇರ್ಕೊಡ್ದು ಅಂತ ಹೇಳ್ದಂಗೆ ಲೆಕ್ಕ. ಎಲ್ಲಿರಬೇಕು ಆದರೆ ಬಿ ಎಲ್ಲಿ ಇರ್ಕೊಡ್ದು ಅಂತ ಹೇಳಿ, ಸರಿನಾ? ಸೊ ಬೇಸಿಕಲಿ ಎ ಬಟ್ ನಾಟ್ ಬಿ ಅಂತ ಹೇಳ್ತು ಅಂತ ಹೇಳಿದ್ರೆ ಇಟ್ ವುಡ್ ಬಿ ಸಮಥಿಂಗ್ ಲೈಕ್ ದಿಸ್. ಈ ಭಾಗ ಕಂಡ್ರೆ ಇದು ಎ, ನಮ್ಮ ಎ ಅಂತ ತಿಳ್ಕೊಳ್ಳೋಣ. ಇದು ಬಿ, ಹಾಗಾಗಿ ಇದು ಎ ಅಲ್ಲಿದೆ ಆದರೆ ಬಿ ಅಲ್ಲಿ ಇಲ್ಲ ಅಂತ ಹೇಳ್ದಂಗೆ. ಆ ಭಾಗ ಅದರಲ್ಲಿರೋಂಥ ಎಲಿಮೆಂಟ್ಸು ನಮ್ಮ ಇವೆಂಟ್ ಎ ಬಟ್ ನಾಟ್ ಬಿ ಅಂತ ಹೇಳಿ ಲೆಕ್ಕ. ಹಾಂ, ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಅದು ನಮ್ಮ ಎ, ಇದು ನಮ್ಮ ಬಿ, ಇದು ಒನ್ ಆಫ್ ದ ಔಟ್ಪುಟ್ಸ್, ಸೆಕೆಂಡ್ ಔಟ್ಪುಟ್. ಹಾಂ, ಇದೆಲ್ಲ ನಮ್ಮ ಉತ್ತರ ಏನು 6,2 ಅಂತ ಹೇಳೋದು. ಎಲ್ಲಿದೆ ಆದರೆ ಬಿ ಎಲ್ಲಿ ಇಲ್ಲ ಅಂತ ಹೇಳ್ದಂಗೆ. 6,1 ಬಿ ಎಲ್ಲಿದೆ, ಹಾಗಾಗಿ ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಔಟ್ಪುಟ್. ಇದು ಲೆಕ್ಕ.